ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಂಗಾರಿ ಹೋಗಿ ಮಾತಾಡದ್ಮೇಲೂ ನಿನ್ನಿಂದೆ ಹಾಗೆ ಬರ್ತೀಯನ? ನಿಮ್ಮ ಅಕ್ಕನ ಮನೆ ಹತ್ರ ಕಳಿಸ್ಬಿಟ್ರೆ ನಾನೇನ್ ಹೆದರ್ಕೊಳ್ಳೋದಿಲ್ಲ. ನಿನ್ ಹಿಂದೆ ಬರೋದ್ ಬಿಡೋದಿಲ್ಲ ಅಂತ ಹೇಳ್ತಾನೆ. ಸರಿ, ನೀನಿವಾಗ ನಿನ್ ಪಾಡಿಗೆ ನಿನ್ ಕಾಲೇಜಿಗೆ ಹೋಗು. ಅವನೇನಾದ್ರೂ ನಿನ್ನ ಮತ್ತೆ ರೇಗಿಸಿದ್ರೆ ಏನು ಮಾತಾಡಕ್ ಹೋಗ್ಬೇಡ. ಹೋಗು. ನನ್ನ ನಾದ್ನಿ ಅಲ್ಲಿಂದ ಹೋದ್ಮೇಲೆ ಈ ಖಾಲಿ ಪಲಾವ್ಗೆ ನಾನು 2 ಪಿಠ ಇದು ತಪ್ಪ? ಯು ರನ್ನರ್, ಪ್ಲೀಸ್ ಟೆಲ್ ಮಿ ಪ್ಲೀಸ್. ಅಲ್ಲ, ನೀನ್ ಮಾತ್ರ ಮನೆ ಕೆಲಸದೊಳಗೆ ಯಾಮಾರ್ಸ್ಬಿಟ್ಟು ತಾಳಿ ಕಟ್ಬಿಟ್ಟಿಯಲ್ಲ, ಅದ್ ಸರಿನಾ? ಯೋ ಪ್ರೆಸಿಡೆಂಟ್, ಯಾವ ಊರ್ ತೋಲಂಡಿ ಪ್ರೆಸಿಡೆಂಟ್ ಅಯ್ಯ ನೀನು? ನಾನು ನನ್ನ ಬಂಗಾರಿನ ಮದುವೆ ಆಗಿರೋದು ಜೀವನ ಪೂರ್ತಿ ಅವಳ ಜೊತೆ ಆಗಿ ನಿಂತ್ಕೊಳ್ಳೋದಿಕ್ಕೆ. ನಿನ್ನ ಕಳ್ಳನ ಮಗನ್ ತರ 2 ದಿನಕ್ಕೋಸ್ಕರ ಜಾಲಿ ಮಾಡಕ್ಕಲ್ಲ. ನಿನ್ನ ಕಳ್ಳನ ಮಗನ್ ತರ 2 ದಿನಕ್ಕೋಸ್ಕರ ಜಾಲಿ ಮಾಡಕ್ಕಲ್ಲ. ಏಯ್, ಯೋ, ಅವನು ಯಾಮಾರ್ಸಕ್ಕೆ ಅಂತೇಳಿ ನೀನ್ ಹೆಂಗ ಅನ್ಕೋತೀಯ? ಅವನು ಮದುವೆ ಮಾಡ್ಕೊಳ್ಳಕ್ಕೆ ಅಂತ ಈ ದಾರಿ ಹುಡ್ಕೊಂಡಿರ್ಬೋದು. ಯೋ, ನನ್ ಮೇಲೆ ಆಣೆ, ನಿಜ ಹೇಳು. ನೀನು ನಾಗರಿಕರೆಲ್ಲ ಸೇರೆ ಪ್ರೆಸಿಡೆಂಟ್ ಮಾಡಿದ್ರ ಅಥವಾ ದುಡ್ಡು ಕೊಟ್ಟು ಪ್ರೆಸಿಡೆಂಟ್ ಆದ? ಮದುವೆ ಆಗಂಗಿದ್ರೆ ಈ ತರ ಯಾರಾದ್ರೂ ಕೇಳ್ತೀರೇನಯ್ಯ? ಅವ್ರ ತಂದೆ ಹಿರಿಯರಿದ್ದಾರೆ, ಅವ್ರ ಹತ್ರ ಹೋಗಿ ಮದುವೆ ಆಗ್ತೀನಿ ನಿಮ್ ಮಗಳನ್ನ ಅಂತ ಕೇಳ್ಬೇಕು. ಅಥವಾ ಈ ಹೆಣ್ಣತ್ರ ಆದ್ರೂ ಮಾತಾಡ್ಬೇಕಾಗಿತ್ತು ನ್ಯಾಯವಾಗಿ. ಅದನ್ ಬಿಟ್ಟು ಬೀದಿ ಬಸವಂತರ ಸಿಕ್ ಗದ್ದೆಗೆಲ್ಲ ನುಗ್ಗಿದ್ರೆ ಬಿಡ್ತೀವ? ನೀವೇ ಮಾತಾಡ್ಕೊಳಂಗಿದ್ರೆ ನಮ್ಮನ್ನ ಯಾಕೆ ಕರ್ಸ್ಬೇಕಾಗಿತ್ತು? ಪಂಚಾಯ್ತಿ ಯಾಕೆ ಸೇರ್ಸ್ಬೇಕಾಗಿತ್ತು? ನೋಡಿ, ನೀವಿಬ್ರು ಸ್ವಲ್ಪ ಬಾಯಿ ಮುಚ್ಕೊಂಡ್ ತೆಪ್ಪಗಿರ್ರಿ. ಓಕೆ ಮಿಸ್ ಎತ್ತ ಬಾಯಿ ಮುಚ್ತೆ. ನೋಡಿ ಪ್ರೆಸಿಡೆಂಟ್ ಸಾಹೇಬ್ರೆ, ತಾರಕ್ಕು ನಮ್ಮೂರು ಹುಡುಗಿ ಮಯೂರಿನ ಮದ್ವೆ ಆಗಿದ್ದು ಆಕೆ ಗೊತ್ತೇ ಆಗ್ಲಿಲ್ಲ. ಆದ್ರೂ ಮದುವೆ ಆಗೋಯ್ತು. ಹಂಗಂತ ಅವನೇನು ಅವಳನ್ನ ಬಿಟ್ಟಿಲ್ವಲ್ಲ, ಚೆನ್ನಾಗೇ ನೋಡ್ಕೊತಾ ಇದ್ದಾನೆ. ಒಂದು ಹೆಣ್ಣಿಗೆ
ಇದಕ್ಕಿಂತ ಏನ್ ಬೇಕು ಹೇಳಿ. ನೋಡು ಮಯೂರಿ, ತಾರಕಣ್ಣ ನಿನ್ ಪಾಲಿಗೆ ದೇವ್ರು ಕೊಟ್ಟ ವರ. ನೀನ್ ಮನೆ ಬಿಟ್ಟು ಹೋದಾಗಿಂದ ಹಗಲು ರಾತ್ರಿ ಅಂದೆ ಊಟ ನಿದ್ದೆ ಬಿಟ್ಟು ನಿನ್ನನ್ನು ಹುಡುಕಿದಾನೆ. ಇಷ್ಟೆಲ್ಲ ಮಾಡ್ತಾನೆ ಅಂತಂದ್ರೆ ಒಳೊಳಗೆ ನಿನ್ ಮೇಲೆ ಪ್ರೀತಿ ಇದೆ ಅಂತಲ್ವಾ? ನೀನು ಕೆಲ್ಸದೊಳಾಗಿದ್ದು ನಾನ್ ನಿನ್ನ ಮದುವೆ ಆಗಕ್ಕಿಂತ ಮುಂಚೆ. ನೌ ಯು ಆರ್ ಮೈ ವೈಫ್. ಇಲ್ಲಿ ನೀನು ಕಾಲ್ ಮೇಲೆ ಕಾಲ್ ಹಾಕೊಂಡು ಖುಷಿಯಾಗಿ ಕೂತ್ಕೋಬೇಕು. ನೋಡ್ರಿ, ಪ್ರೀತಿ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಬ್ಬ ಗಂಡನಾಗಿ ಅವಳ ಜೊತೆ ನಿಂತ್ಕೊಳ್ಳೋದು ನನ್ನ ಕರ್ತವ್ಯ. ಅದನ್ನ ಈ ತಾರಕ್ ಮಾಡೇ ಮಾಡ್ತಾನೆ. ಅವಳು ಗೊತ್ತಿಲ್ದಂಗ್ ತಾಳಿ ಕಟ್ದ ಅನ್ನೋ ಆ ಹಳಸಲ್ ವಿಷಯ ಇಟ್ಕೊಂಡು ನಿಮ್ ಮಗ ಆ ಹುಡುಗಿ ಹಿಂದೆ ಹೋಗೋದು, ತಿರುಗೋದು, ಅಲ್ಲಿಗ್ ಬಾ ಇಲ್ಲಿಗ್ ಬಾ ಅಂತ ಕರೆಯೋದು ಎಷ್ಟು ಸರಿ? ಇದರಲ್ಲಿ ನಿಮ್ ಉದ್ದೇಶನೇ ಸರಿ ಇಲ್ವಲ್ಲ. ಮಿಸ್ ಇತ್ತ ಹ್ಯಾಟ್ ಸಫಿಯಾ, ಎಸ್ಟರ್ಡೇ ಟು ಟುಡೇ ಗ್ರೇಟ್ ಯಾ. ಇದು ಪಂಚಾಯಿತಿ. ಇಲ್ಲಿ ಕುಂತ್ಕೊಂಡಿರೋರ್ಗೆ ಮರ್ಯಾದೆ ಕೊಡೋದನ್ನ ತಿಳ್ಕೊಂಡಿರ್ಬೇಕು ಏನೋ. ನಾನ್ ಮರ್ಯಾದೆ ಜೊತೆ ಪ್ರೀತಿಯಿಂದ ಮಿಸ್ ಇತ್ತ ಅಂತ ಹೇಳ್ದೆ. ಈಗ ನಾನು ಕೊಟ್ಟಿದ್ದು ಮರ್ಯಾದಿನೇ. ನಿಮಗ್ ತಪ್ಪಾಗಿ ಅನ್ನಿಸ್ತಾ? ಓಕೆ, ಅವ್ರು ಏನ್ ಹೇಳಿದ್ರು ಅದು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಓಕೆ, ಮಾತಾಡದೆ ತೆಪ್ಪ ಕೂತ್ಕೋ.